ರಾತ್ರಿಯಾಗುತ್ತಾ ಬಂದಂತೆ ಸಂಪದಾಳ ತಲೆಯೊಳಗೆ ಹೊಸ ಸಂಚುಗಳು ರೂಪುಗೊಳ್ಳುತ್ತಿದ್ದವು. ವೀರ್ ಅವಳ ಕೈಯಿಂದ ಪಾತ್ರೆ ತೊಳೆಸಿ ಅವಳು ಮಾಡಿದ ಅಡುಗೆಯನ್ನೇ ಅವಳಿಗೆ ತಿನ್ನಿಸಿ ಮಾಡಿದ ಅವಮಾನಕ್ಕೆ ಪ್ರತಿಯಾಗಿ ಅವಳು ಇಂದು ಅವನನ್ನು ನಿದ್ದೆ ಮಾಡದಂತೆ ಕಾಡಬೇಕು ಎಂದು ನಿರ್ಧರಿಸಿದ್ದಳು. ಈ ಸಣ್ಣ ರೂಮಿನಲ್ಲಿ ಒಂದೇ ಒಂದು ಮರದ ಮಂಚವಿತ್ತು. ಸಂಪದ ಆ ಮಂಚದ ಮೇಲೆ ರಾಜಕುಮಾರಿಯಂತೆ ಮಲಗಿ ಇಡೀ ಜಾಗವನ್ನು ಆಕ್ರಮಿಸಿಕೊಂಡಳು. ವೀರ್ ಒಳಬರುತ್ತಿದ್ದಂತೆ ಅವಳು ತನ್ನ ಆಟ ಶುರು ಮಾಡಿದಳು. ಸಂಪದ, ನೋಡು ವೀರ್, ನೀನು ಈ ಮಂಚದ ಮೇಲೆ ಮಲಗುವ ಹಾಗಿಲ್ಲ. ಇಲ್ಲಿ AC ಇಲ್ಲ, ತುಂಬ ಸೆಕೆ ಆಗ್ತಿದೆ. ನೀನು ಕೆಳಗೆ ಮಲಗಬೇಕು. ಅಷ್ಟೇ ಅಲ್ಲ, ನನಗೆ ಫ್ಯಾನ್ ಗಾಳಿ ಸರಿಯಾಗಿ ಬರಬೇಕು ಅಂದರೆ ನೀನು ಕೈಯಿಂದ ನನಗೆ ಬೀಸಣಿಗೆ ಹಾಕಬೇಕು. ವೀರ್ ಕಿರುನಗೆ ಬೀರಿ ಅವಳ ಹತ್ತಿರ ಬಂದ. ಅವಳ ನಿರೀಕ್ಷೆಗೆ ವಿರುದ್ಧವಾಗಿ ಅವನು ಕೋಪ ಮಾಡಿಕೊಳ್ಳಿಲ್ಲ. ಬದಲಿಗೆ ಅವಳ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸುತ್ತಾ ಮಂಚದ ಅಂಚಿನಲ್ಲಿ ಕುಳಿತ. ವೀರ್, ಹೌದಾ ಸಂಪದ, ಅಷ್ಟೊಂದು ಸೆಕೆ ಆಗ್ತಿದ್ಯಾ ನಿನಗೆ? ಅವನು ಮೆಲ್ಲನೆ ಅವಳ ಸನಿಹಕ್ಕೆ ಬಾಗಿ ಅವಳ ಕಿವಿಯ ಹತ್ತಿರ ಮೃದುವಾಗಿ ಉಸಿರಾಡಿದ. ಸಂಪದಾಳಿಗೆ ಒಂದು ಕ್ಷಣ ಮೈ ನಡುಗಿದಂತಾಯಿತು. ಅವನ ಆಕರ್ಷಕ ವ್ಯಕ್ತಿತ್ವ ಮತ್ತು ಅವನ ಶರ್ಟ್ನ ಪರಿಮಳ ಅವಳನ್ನು ಎಲ್ಲೋ ಒಂದು ಕಡೆ ತಲ್ಲಣಗೊಳಿಸುತ್ತಿತ್ತು. ವೀರ್, ನಿನಗೆ ಸೆಕೆ ಆಗ್ತಿದ್ರೆ ಗಾಳಿ ಹಾಕೋದಕ್ಕೆ ಬೇರೆ ದಾರಿ ಇದೆ. ನಾವು ಅಷ್ಟೊಂದು ದೂರ ಮಲಗಬೇಕಿಲ್ಲ ಅಲ್ವಾ? ಅವನು ಅವಳ ಕೆನ್ನೆಯನ್ನು ಸವರಲು ಕೈ ಚಾಚಿದಾಗ ಸಂಪದ ದಿಕ್ಕಾಪಾಲಾಗಿ ಎದ್ದು ಕುಳಿತಳು. ಅವನ ಆಕರ್ಷಣೆಗೆ ತಾನು ಸೋತು ಹೋಗುತ್ತಿದ್ದೇನೆ ಎಂಬ ಅರಿವು ಅವಳನ್ನು ಬೆಚ್ಚಿ ಬೀಳಿಸಿತು. ಅವಳ ಸನಿಹಕ್ಕೆ ಹೋಗಿ ಅವಳನ್ನು ಪೂರ್ತಿ ಟೆಂಪ್ಟ್ ಮಾಡುವಂತೆ ನಟಿಸಿ ವೀರ್ ಅವಳ ಹಠಕ್ಕೆ ಒಂದು ದೊಡ್ಡ ಬ್ರೇಕ್ ಹಾಕಿದ. ಅಷ್ಟರಲ್ಲಿ ಮನೆ ಬಾಗಿಲಿಗೆ ಯಾರೋ ಬಂದಂತಾಯಿತು. ಸಂಪದ ತಕ್ಷಣ ಎದ್ದು ಹೋಗಿ ಬಾಗಿಲು ತೆಗೆದಳು. ಅಲ್ಲಿ ಅವಳ ತಂದೆಯ ಮನೆಯ ಡ್ರೈವರ್ ನಿಂತಿದ್ದ. ಕೈಯಲ್ಲಿ ಒಂದು ದೊಡ್ಡ ಬ್ರ್ಯಾಂಡೆಡ್ ಬ್ಯಾಗ್ ಇತ್ತು. ಸಂಪದ, ಅಬ್ಬಾ, ಫೈನಲಿ ನನ್ನ ಲೇಟೆಸ್ಟ್ ಡಿಸೈನರ್ ಡ್ರೆಸ್ ಬಂತು. ಇವತ್ತು ಈ ವೀರ್ ಕೊಟ್ಟ ಡಬ್ಬಾ ಸೀರೆಯಲ್ಲಿ ಮಲಗೋಕೆ ನನಗೆ ಆಗ್ತಿರ್ಲಿಲ್ಲ. ಅವಳು ಬ್ಯಾಗ್ ತೆಗೆದುಕೊಂಡು ಒಳಗೆ ಬರುತ್ತಿದ್ದಂತೆ ವೀರ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಬ್ಯಾಗನ್ನು ಕಿತ್ತುಕೊಂಡ. ಡ್ರೈವರ್ಗೆ ಅಲ್ಲಿಂದ ಬ್ಯಾಗ್ ತೆಗೆದುಕೊಂಡು ಹೊರಡುವಂತೆ ಸನ್ನೆ ಮಾಡಿದ. ಡ್ರೈವರ್ ಅಲ್ಲಿಂದ ಸಂಪದಾಳ ಮುಖವೊಮ್ಮೆ ನೋಡಿ ಮೇಡಮ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಇತ್ತ ವೀರ್ ತೀಕ್ಷ್ಣವಾಗಿ, ಯಾರನ್ನು ಕೇಳಿ ಇವನ್ನೆಲ್ಲ ತರಿಸಿಕೊಂಡೆ? ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಇಲ್ಲಿ ನಿನ್ನ ಅಪ್ಪನ ಮನೆಯ ಶ್ರೀಮಂತಿಕೆ ನಡೆಯಲ್ಲ ಅಂತ. ಸಂಪದ, ಇಟ್ಸ್ ಮೈ ಡ್ರೆಸ್ ವೀರ್, ನಾನು ಇದನ್ನು ಹಾಕಿಕೊಳ್ಳೋಕೆ ನಿನ್ನ ಪರ್ಮಿಷನ್ ಬೇಕಿಲ್ಲ. ವೀರ್, ಖಂಡಿತ ಬೇಕು. ಈ ಮನೆಗೆ ಹೊರಗಡೆಯಿಂದ ಬರುವ ಯಾವ ಐಷಾರಾಮಿ ವಸ್ತುಗಳಿಗೂ ಅನುಮತಿ ಇಲ್ಲ. ನಾಳೆ ನಾನು ನಿನಗೆ ಹೊಸ ಬಟ್ಟೆ ತಂದು ಕೊಡ್ತೀನಿ. ಅಲ್ಲಿಯವರೆಗೂ ಇವತ್ತು ರಾತ್ರಿ ನೀನು ನನ್ನ ಈ ಶರ್ಟ್ ಮತ್ತು ಪೈಜಾಮ ಹಾಕಿಕೊಂಡೇ ಮಲಗಬೇಕು. ಅವನು ತನ್ನ ಹಳೆಯದಾದ ಆದರೆ ಸ್ವಚ್ಛವಾದ ಒಂದು ಸಾದಾ ಶರ್ಟ್ ಮತ್ತು ಪ್ಯಾಂಟನ್ನು ಅವಳ ಮುಖದ ಮೇಲೆ ಎಸೆದ. ಸಂಪದ, ವಾಟ್, ನಾನು ಇದನ್ನು ಹಾಕಿಕೊಳ್ಬೇಕಾ? ನೀನೇನು ನನ್ನನ್ನು ನಿನ್ನ ಥರ ಬಿಕಾರಿ ಅಂತ ಅಂದ್ಕೊಂಡಿದ್ದೀಯಾ? ವೀರ್ ಬಾಗಿಲಲ್ಲಿ ನಿಂತು ಹೊರಗೆ ನೋಡುತ್ತಾ, ನೋಡು ಸಂಪದ, ಕಿಟಕಿ ಹೊರಗೆ ಜನ ಓಡಾಡ್ತಿದ್ದಾರೆ. ನೀನು ಆ ಡಿಸೈನರ್ ಡ್ರೆಸ್ ಹಾಕಿಕೊಂಡು ಇಲ್ಲಿ ಓಡಾಡಿದರೆ ಎಲ್ಲರೂ ನಿನ್ನನ್ನು ವಿಚಿತ್ರವಾಗಿ ನೋಡ್ತಾರೆ. ಆದರೆ ನನ್ನ ಈ ಶರ್ಟ್ ಹಾಕಿಕೊಂಡ್ರೆ ನೀನು ಈ ಮನೆಯ ಸೊಸೆಯಾಗಿ ಕಾಣಿಸ್ತೀಯ. ಚಾಯ್ಸ್ ನಿನ್ನದು. ಇಲ್ದಿದ್ರೆ ಇದೇ ಸೀರೆಯಲ್ಲಿ ಒದ್ದಾಡುತ್ತಾ ಇರು. ಸಂಪದ ಹತಾಶೆಯಿಂದ ತನ್ನ ತಲೆ ಚಚ್ಚಿಕೊಂಡಳು. ಅನಿವಾರ್ಯವಾಗಿ ಅವಳು ವೀರ್ನ ದೊಡ್ಡದಾದ ಆ ಶರ್ಟ್ ಧರಿಸಬೇಕಾಯಿತು. ಅವಳಿಗೆ ಗೊತ್ತಿರಲಿಲ್ಲ ಆ ಶರ್ಟ್ನಲ್ಲಿ ಅವಳು ಎಷ್ಟು ಮುಗ್ಧವಾಗಿ ಮತ್ತು ಆಕರ್ಷಕವಾಗಿ ಕಾಣುತ್ತಿದ್ದಳು ಎಂದರೆ. ವೀರ್ ಕೂಡ ಒಂದು ಕ್ಷಣ ಅವಳನ್ನು ನೋಡಿ ಮರುಳಾದ. ಆದರೆ ಅವಳ ಅಹಂಕಾರ ಸುಮ್ಮನಿರಲಿಲ್ಲ. ಸರಿ ವೀರ್, ನಿನ್ನ ಶರ್ಟ್ ಹಾಕಿಕೊಂಡಿದ್ದೀನಿ ಅಲ್ವಾ, ಇವತ್ತು ರಾತ್ರಿ ನಿನ್ನನ್ನು ಈ ಮಂಚದ ಮೇಲೆ ಮಲಗೋಕೆ ಬಿಟ್ರೆ ನನ್ನ ಹೆಸರು ಸಂಪದ ಅಲ್ಲ ಎಂದು ಕಿರುಚಿದಳು. ವೀರ್ ನಗುತ್ತಾ ನೆಲದ ಮೇಲೆ ಹಾಸಿಗೆ ಹಾಸುತ್ತಾ ಅಂದನು, ನೋಡೋಣ ಸಂಪದ, ಯಾರ ಹಠ ಗೆಲ್ಲುತ್ತೆ ಅಂತ. ನಿನ್ನ ಈ ಅಹಂಕಾರದ ಮುಖವಾಡ ನಾನೇ ಕಳಿಸೋದು ಖಂಡಿತ. ಮುಂಜಾನೆ 5 ಗಂಟೆ. ಸಂಪದ ಇನ್ನೂ ಬೆಡ್ ಮೇಲೆ ಮಲಗಿಕೊಂಡಿದ್ದಳು. ವೀರ್ ಮೊದಲ ದಿನ ಹೋಗ್ಲಿ ಅಂತ ಅವಳಿಗೆ ಬೆಡ್ ಬಿಟ್ಟು ಕೊಟ್ಟಿದ್ದ. ಆದರೆ ವಟಾರದ ಮನೆಯ ಆಚೆ ಕಿಚ್ ಕಿಚ್ ಅಂತ ಸೌಂಡ್ ಕೇಳಿ ಅವಳು ಮೆಲ್ಲನೆ ಕಣ್ಣು ಬಿಟ್ಟಳು. ಎದುರಿಗೆ ವೀರ್ ತನ್ನ ಶರ್ಟ್ ಪ್ಯಾಂಟ್ನಲ್ಲಿ ಸಿದ್ಧನಾಗಿ ನಿಂತಿದ್ದ. ಅವಳ ಮೈ ಮೇಲೆ ವೀರ್ನ ದೊಡ್ಡ ಶರ್ಟ್ ಸ್ವಲ್ಪ ಸಡಿಲವಾಗಿತ್ತು. ಅದರಲ್ಲಿ ಅವಳು ಅಹಂಕಾರದ ದೇವತೆಯಂತೆ ಕಂಡರೂ ಅವಳ ಕಣ್ಣಲ್ಲಿ ನಿದ್ದೆಯ ಮಂಪರಿತ್ತು. ವೀರ್, ಎದ್ದೇಳು ಮಹಾರಾಣಿ, ಇವತ್ತು ಈ ಏರಿಯಾದಲ್ಲಿ ನಲ್ಲಿ ನೀರು ಬರೋದಿನ. ಸಾಲಿನಲ್ಲಿ ನಿಂತು ನೀರು ಹಿಡಿಯೋದು ನಿನ್ನ ಇವತ್ತಿನ ಮೊದಲ ಡ್ಯೂಟಿ. ಸಂಪದ ಗಾಬರಿಯಿಂದ, ವಾಟ್, ನೀರು ಹಿಡಿಯೋದ? ಕ್ಯೂನಲ್ಲಿ ನಿಂತು? ವೀರ್, ನಿನಗೆ ತಲೆ ಕೆಟ್ಟಿದ್ಯಾ? ನಾನು ಬಕೆಟ್ ಹಿಡಿದು ರೋಡ್ನಲ್ಲಿ ನಿಂತರೆ ನನ್ನ ಸ್ಟೇಟಸ್ ಏನಾಗಬೇಕು? ವೀರ್, ಇಲ್ಲಿ ಸ್ಟೇಟಸ್ ಅನ್ನೋದು ನಲ್ಲಿಯಿಂದ ಬರೋ ನೀರಿಗಿಂತ ಚಿಕ್ಕದು ಸಂಪದ. ಹೋಗು, ಆ ಹಸಿರು ಬಣ್ಣದ ಬಕೆಟ್ ತೆಗೆದುಕೊಂಡು ಲೈನ್ನಲ್ಲಿ ನಿಲ್ಲು. ಇಲ್ದಿದ್ರೆ ಇವತ್ತು ಸ್ನಾನಕ್ಕೂ ನೀರಿರಲ್ಲ, ಕುಡಿಯೋಕ್ಕೂ ನೀರಿಲ್ಲ. ಸಂಪದಳಿಗೆ ಬೇರೆ ದಾರಿಯೇ ಇರಲಿಲ್ಲ. ವೀರ್ ಕೊಟ್ಟ ಆ ಕಾಟನ್ ಸೀರೆಯನ್ನು ಹೇಗೋ ಉಟ್ಟುಕೊಂಡು ಕೈಯಲ್ಲಿ ಬಕೆಟ್ ಹಿಡಿದು ಬೀದಿಗೆ ಬಂದಳು.
ಅಲ್ಲಿನ ಹೆಂಗಸರೆಲ್ಲ ಇವಳನ್ನು ನೋಡಿ ಗುಸುಗುಸು ಎನ್ನತೊಡಗಿದರು. ಬಡಾವಣೆ ಹೆಂಗಸು, ನೋಡ್ರಿ ವೀರ್ ತಂದಿರೋ ಹೆಂಡತಿ ಎಷ್ಟು ಸ್ಟೈಲ್ ಮಾಡ್ತಾಳೆ, ಇವಳ ಕೈಯಲ್ಲಿ ನೀರು ಹಿಡಿಯೋಕೆ ಆಗತ್ತಾ? ಸಂಪದಾಳಿಗೆ ಅನುಮಾನದಿಂದ ಮೈ ಉರಿಯುತ್ತಿತ್ತು. ಅವಳು ಲೈನ್ನಲ್ಲಿ ನಿಂತಾಗ ಅವಳ ಹಿಂದೆ ಮುಂದೆ ಇದ್ದವರು ಅವಳನ್ನು ತಳ್ಳುತ್ತಿದ್ದರು. ಅಲ್ಲಿ ಶುರುವಾಯಿತು ಅಸಲಿ ರಂಪಾಟ. ಒಬ್ಬ ಹೆಂಗಸು ಸಂಪದಾಳ ಬಕೆಟ್ ಕಿತ್ತೊಗೆದು ತನ್ನ ಬಕೆಟ್ ಇಟ್ಟಳು. ಸಂಪದಾಳ ಅಹಂಕಾರಕ್ಕೆ ಇದು ದೊಡ್ಡ ಏಟು. ಸಂಪದ, ಏಯ್ ನಿನಗೆ ಎಷ್ಟು ಧೈರ್ಯ? ನನ್ನ ಬಕೆಟ್ ಮುಟ್ಟೋಕೆ ನಿನಗೆ ಎಷ್ಟು ಧೈರ್ಯ? ಇಲ್ಲಿ ನಲ್ಲಿ ಈ ರೋಡ್ ಎಲ್ಲವನ್ನೂ ನಾನು ಈಗಲೇ ಖರೀದಿಸಬಲ್ಲೆ, ಗೊತ್ತಾ ನಿನಗೆ? ಅವಳು ಆ ಹೆಂಗಸಿನ ಜುಟ್ಟು ಹಿಡಿಯೋಕೆ ಹೋದಳು. ಅಲ್ಲಿ ದೊಡ್ಡ ಗಲಾಟೆಯೇ ಶುರುವಾಯಿತು. ಅಷ್ಟರಲ್ಲಿ ಅಲ್ಲಿಗೆ ವೀರ್ ಬಂದ. ಎಲ್ಲರೂ ವೀರ್ನನ್ನು ನೋಡಿ ಸುಮ್ಮನಾದರು. ಅವನಿಗೆ ಆ ಏರಿಯಾದಲ್ಲಿ ಅಷ್ಟು ಗೌರವವಿತ್ತು. ವೀರ್ ಸಂಪದಾಳನ್ನು ಎಳೆದುಕೊಂಡು ಬಂದು, ಸಂಪದ, ಇದು ಕ್ಲಬ್ ಅಲ್ಲ ಜಗಳ ಮಾಡೋಕೆ, ಇಲ್ಲಿ ಬದುಕು ಕಟ್ಟಿಕೊಳ್ಳೋದೇ ನಕಲಿ. ಗಲಾಟೆ ಮುಗಿಸಿ ಮನೆಗೆ ಬಂದ ಮೇಲೆ ಸಂಪದ ಬಾತ್ರೂಮ್ಗೆ ಹೋದಳು. ಆಗ ವೀರ್ ತನ್ನ ಐಫೋನ್ ಅವನು ಅವಳಿಗೆ ಕಾಣದಂತೆ ಇಟ್ಟಿದ್ದನ್ನು ತೆಗೆದು ಯಾರಿಗೋ ಫೋನ್ ಮಾಡಿದ. ಅವನ ಧ್ವನಿ ಈಗ ಪೂರ್ತಿ ಬದಲಾಗಿತ್ತು. ಸೌಮ್ಯವಾಗಿದ್ದ ವೀರ್ ಈಗ ಒಬ್ಬ ಬಾಸ್ ಥರ ಮಾತನಾಡುತ್ತಿದ್ದ. ವೀರ್, ಹಲೋ ರಾಘವ್, ಆ 500 ಕೋಟಿ ರೂಪಾಯಿಯ ಡೀಲ್ ಏನಾಯಿತು? ಶೇರ್ ಮಾರ್ಕೆಟ್ನಲ್ಲಿ ನಮ್ಮ ಕಂಪನಿ ವ್ಯಾಲ್ಯೂ ಮೇಲೆ ಹೋಗಬೇಕು. ಅಷ್ಟೇ ಅಲ್ಲ, ಸಂಪದಾಳ ತಂದೆ ಕೃಷ್ಣ ಅವರಿಗೆ ಹೇಳಿ ಮಗಳಿಗೆ ಬುದ್ಧಿ ಬರುವವರೆಗೂ ಅವರು ಯಾವುದೇ ಹಣ ಕಳಿಸಬಾರ್ದು. ಅವಳು ಈ ಬಡತನದ ರುಚಿ ನೋಡಲೇಬೇಕು. ಸಂಪದ ಬಾತ್ರೂಮ್ನಿಂದ ಹೊರಬರುತ್ತಿದ್ದಂತೆ ವೀರ್ ತಕ್ಷಣ ಫೋನ್ ಅಡಗಿಸಿ ಪೇಪರ್ ಓದುತ್ತಿರುವಂತೆ ನಟಿಸಿದ. ಆದರೆ ಸಂಪದಾಳಿಗೆ ಎಲ್ಲೋ ಒಂದು ಕಡೆ ಸಂಶಯ ಶುರುವಾಯಿತು. ಸಂಪದ ಬಾತ್ರೂಮ್ನಿಂದ ಹೊರಬರುವಾಗ ವೀರ್ ಆ ಹಳೆಯ ಪೇಪರ್ ಅನ್ನು ಕೈಯಲ್ಲಿ ಹಿಡಿದು ಸುಮ್ಮನೆ ಏನೋ ಓದುತ್ತಿರುವಂತೆ ನಟಿಸುತ್ತಿದ್ದ. ಆದರೆ ಸಂಪದ ಕಣ್ಣುಗಳು ಹದ್ದಿನಂತೆ ಇದ್ದವು. ಅವಳಿಗೆ ಯಾವುದೋ ಐಫೋನ್ನ ರಿಂಗ್ಟೋನ್ ಕೇಳಿಸಿದ ಅನುಭವವಾಯಿತು. ಸಂಪದ ಸಂಶಯದಿಂದ, ವೀರ್, ಇಲ್ಲಿ ಎಲ್ಲೋ ಐಫೋನ್ ಸೌಂಡ್ ಕೇಳಿಸಿದ ಹಾಗಿತ್ತು. ನಿನ್ನ ಹತ್ರ ಹಳೆಯ ನೋಕಿಯಾ ಬಿಟ್ರೆ ಬೇರೆ ಫೋನ್ ಇಲ್ಲ ಅಂದ್ಕೊಂಡಿದ್ದೆ. ವೀರ್ ಪೇಪರ್ನಿಂದ ಕಣ್ಣು ಎತ್ತದೆಯೇ, ಈ ಏರಿಯಾದಲ್ಲಿ ತುಂಬ ಜನ ಇರ್ತಾರೆ ಸಂಪದ, ಯಾರೋ ಫೋನ್ನಲ್ಲಿ ಮಾತಾಡ್ತಿರ್ಬೋದು. ಇಲ್ಲಿ ಸೌಂಡ್ ಪ್ರೂಫ್ ಗೋಡೆಗಳಿಲ್ಲ, ನೆನಪಿರಲಿ. ಸಂಪದ ಅವನನ್ನೇ ದಿಟ್ಟಿಸಿ ನೋಡಿದಳು. ವೀರ್ನ ಮುಖದಲ್ಲಿ ಯಾವುದೇ ಆತಂಕವಿರಲಿಲ್ಲ, ಆದರೆ ಅವನ ಗಾಂಭೀರ್ಯ ಅವಳಿಗೆ ಏನೋ ಹೇಳುತ್ತಿತ್ತು. ರಾತ್ರಿ ಸರಿಯಾಗಿ 12 ಗಂಟೆ. ಸಂಪದ ಮಂಚದ ಮೇಲೆ ಕುಳಿತು ತನ್ನ ಹಣೆ ಬರಹಕ್ಕೆ ಬೈದುಕೊಳ್ಳುತ್ತಿದ್ದಾಗ ಆ ಕಿರಿದಾದ ಗಲ್ಲಿಯಲ್ಲಿ ಒಂದು ಹೈಫೈ BMW ಕಾರ್ ಬಂದು ನಿಂತ ಶಬ್ದವಾಯಿತು. ಹಾರ್ನ್ ಸೌಂಡ್ ಇಡೀ ಗಲ್ಲಿಯನ್ನು ಎಬ್ಬಿಸುವಂತಿತ್ತು. ಬಾಗಿಲನ್ನು ಯಾರೋ ಸಂಭ್ರಮದಿಂದ ತಟ್ಟಿದರು. ಸಂಪದ ಬಾಗಿಲು ತೆರೆದರೆ ಎದುರಿಗೆ ನಿಂತಿದ್ದು ಅವಳ ಬೆಸ್ಟ್ ಫ್ರೆಂಡ್ ಅರಿಣಿ. ಶಾರ್ಟ್ ಡ್ರೆಸ್ನಲ್ಲಿ, ಕೈಯಲ್ಲಿ ಒಂದು ದೊಡ್ಡ ಬರ್ತ್ಡೇ ಕೇಕ್ ಮತ್ತು ದುಬಾರಿ ಬ್ರ್ಯಾಂಡಿನ ಗಿಫ್ಟ್ ಬಾಕ್ಸ್ ಇತ್ತು. ಅರಿಣಿ, ಓ ಮೈ ಗಾಡ್ ಸಂಪು, ಹ್ಯಾಪಿ ಬರ್ತ್ಡೇ ಬೇಬಿ, ಸರ್ಪ್ರೈಸ್. ಸಂಪದಳಿಗೆ ಒಂದು ಕ್ಷಣ ಮಾತು ಬರಲಿಲ್ಲ. ತನ್ನ ಈ ಪರಿಸ್ಥಿತಿಯಲ್ಲಿ ಗೆಳತಿಯನ್ನು ನೋಡಲು ಅವಳು ಇಷ್ಟಪಟ್ಟಿರಲಿಲ್ಲ. ಅರಿಣಿ ಒಳಗೆ ನಗುತ್ತಾ, ಸಂಪದ, ನಿನ್ನ ಫೋನ್ ಏನಾಯ್ತು ಕಣೆ? ನಿನಗೆ ಕಾಲ್ ಮಾಡಿ ಮಾಡಿ ಸಾಕಾಯ್ತು, ಮದುವೆಗೆ ಬರೋಕೆ ಆಗಲಿಲ್ಲ, ಸಾರಿ. ಬಟ್ ನಿಮ್ಮ ಡ್ಯಾಡಿ ಹತ್ತಿರ ಪೀಡಿಸಿ ಅಡ್ರೆಸ್ ಕೇಳಿಕೊಂಡು ಇಲ್ಲಿಗೆ ಬಂದೆ. ಬಟ್ ಮೈ ಗಾಡ್, ಇದೇನು ಜಾಗ ಸಂಪದ? ನಿನ್ನ ಒಂದು ಸ್ಲಿಪ್ಪರ್ ಬೆಲೆ ಕೂಡ ಆ ಮನೆಗಿಂತ ಜಾಸ್ತಿ ಇರುತ್ತೆ. ಈ ಗಲೀಜು ಏರಿಯಾದಲ್ಲಿ ನೀನು ಹೇಗೆ ಬದುಕ್ತಿದ್ದೀಯಾ? ಅರಿಣಿ ಸುತ್ತಲೂ ನೋಡಿ ಮೂಗು ಮುಚ್ಚಿಕೊಂಡಳು. ನೆಲದ ಮೇಲೆ ಮಲಗಿದ್ದ ವೀರ್ನನ್ನು ನೋಡಿ ಅವಳು ಶಾಕ್ ಆದಳು. ಅರಿಣಿ, ಇವನ ನಿನ್ನ ಹಸ್ಬೆಂಡ್, ನೋಡೋಕೆ ಹಳ್ಳಿಯವನ ಇದ್ದಾನೆ. ಸಂಪು, ನಿನಗೆ ಹುಚ್ಚು ಹಿಡ್ದಿದ್ಯಾ? ಬಾ ಈಗಲೇ ನನ್ನ ಪಾರ್ಟಿಗೆ ಹೋಗೋಣ. ಇಡೀ ಗ್ಯಾಂಗ್ ಕ್ಲಬ್ನಲ್ಲಿ ವೇಟ್ ಮಾಡ್ತಿದ್ದಾರೆ. ಈ ನರಕದಲ್ಲಿ ಒಂದು ನಿಮಿಷ ಇದ್ರೂ ನಿನ್ನ ಬ್ಯೂಟಿ ಹಾಳಾಗುತ್ತೆ. ವೀರ್ ಶಾಂತವಾಗಿ ಎದ್ದು ಕುಳಿತ. ಅರಿಣಿಯ ವ್ಯಂಗ್ಯದ ಮಾತುಗಳು ಅವನಿಗೆ ಕೇಳಿಸಿದ್ದರೂ ಕೇಳಿಸದಂತೆ ಇದ್ದ. ವೀರ್, ಅರಿಣಿ ಅವರೇ, ಬರ್ತ್ಡೇಗೆ ವಿಶ್ ಮಾಡಿದ್ದು ಸಾಕು ಅನಿಸುತ್ತೆ. ಇವತ್ತು ರಾತ್ರಿ ನನ್ನ ಹೆಂಡತಿ ಎಲ್ಲೂ ಬರಲ್ಲ. ಅವಳಿಗೆ ಈ ಮನೆಯಲ್ಲಿ ತುಂಬ ಕೆಲಸ ಇದೆ. ಅರಿಣಿ ಅವಹೇಳನ ನಗು ನಗುತ್ತಾ, ಕೆಲಸನಾ? ಇವಳ ಕೈಯಲ್ಲೇ ಕೆಲಸ ಮಾಡಿಸ್ತೀಯಾ? ಸಂಪದ, ಇವನಿಗೆ ಹೇಳು ನಿನ್ನ ಲೆವೆಲ್ ಏನು ಅಂತ. ಬಾ ಹೋಗೋಣ. ಸಂಪದ ಒಂದು ಕ್ಷಣ ಅರಿಣಿಯ ಕಡೆ ನೋಡಿದಳು, ಇನ್ನೊಂದು ಕ್ಷಣ ವೀರ್ನ ಕಡೆ ನೋಡಿದಳು. ಅವಳಿಗೆ ತನ್ನ ಗೆಳತಿಯ ಮುಂದೆ ಅವಮಾನವಾಗುತ್ತಿತ್ತು. ಆದರೆ ವೀರ್ನ ಕಣ್ಣಲ್ಲೇ ಕೆಣಕುತ್ತಿದ್ದ ಈ ಸವಾಲು ಅವಳಿಗೆ ಏನೋ ಒಂದು ಕಿಕ್ ನೀಡಿತು. ಸಂಪದ, ಅರಿಣಿ, ನೀನು ಹೇಳಿದ್ದು ಸರಿ. ನನ್ನ ಸ್ಲಿಪ್ಪರ್ ಬೆಲೆ ಕೂಡ ಈ ಮನೆಗಿಂತ ಜಾಸ್ತಿ ಇರ್ಬೋದು. ಆದರೆ ಇವತ್ತು ರಾತ್ರಿ ನಾನು ಬರಲ್ಲ. ಯಾಕಂದರೆ ಈ ಬಡವ ನನ್ನನ್ನು ಹೇಗೆ ಅಡ್ಡಿಪಡಿಸ್ತಾನೆ ಅಂತ ನಾನು ನೋಡಬೇಕು. ನೀನು ಹೋಗು. ಇವತ್ತು ನನ್ನ ಬರ್ತ್ಡೇ ಈ ನರಕದಲ್ಲೇ ಆಚರಿಸ್ಕೊಳ್ತೀನಿ. ಅರಿಣಿ ಶಾಕ್ ಆಗಿ ಅಲ್ಲಿಂದ ಹೊರಟು ಹೋದಳು. ಬಾಗಿಲು ಹಾಕಿದ ತಕ್ಷಣ ಸಂಪದ ವೀರ್ನ ಹತ್ತಿರ ಹೋದಳು. ಸಂಪದ, ನೋಡು ವೀರ್, ನನ್ನ ಫ್ರೆಂಡ್ ಮುಂದೆ ನನ್ನನ್ನು ಚೀಪ್ ಮಾಡಿದ್ದೀಯಾ ಅಲ್ವಾ? ನನ್ನ ಬರ್ತ್ಡೇ ಇವತ್ತು. ಆದರೆ ಮನೆಯಲ್ಲಿ ಕೇಕ್ ಕಟ್ ಮಾಡೋಕೆ ಕೂಡ ಒಂದು ಒಳ್ಳೆ ಟೇಬಲ್ ಇಲ್ಲ. ಈ ಅವಮಾನಕ್ಕೆ ನಾನು ನಿನಗೆ ಡಿವೋರ್ಸ್ ಕೊಡಲ್ಲ.
ಬದಲಾಗಿ ನಿನ್ನ ಲೈಫ್ನಲ್ಲೇ ನೀನು ನೋಡೋ ಟಾರ್ಚರ್ ಕೊಡ್ತೀನಿ. ವೀರ್ ಮೆಲ್ಲನೆ ಎದ್ದು ಅವಳ ಹತ್ತಿರ ಬಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ವೀರ್, ಹ್ಯಾಪಿ ಬರ್ತ್ಡೇ ಸಂಪದ. ನೆನ್ಪಿಟ್ಕೋ, ಚಿನ್ನಕ್ಕೆ ಬೆಲೆ ಬರಬೇಕಾದ್ರೆ ಅದು ಬೆಂಕಿಯಲ್ಲಿ ಬೇಯಬೇಕು. ಈ ಮನೆ ನಿನಗೆ ಆ ಬೆಂಕಿ ಇದ್ದ ಹಾಗೆ. ಬೆಳಗ್ಗೆ 5 ಗಂಟೆಗೆ ನಲ್ಲಿ ನೀರು ಬರುತ್ತೆ. ಅದೇ ನಿನ್ನ ಬರ್ತ್ಡೇ ಗಿಫ್ಟ್. ರೆಡಿಯಾಗಿರು. ಹೀಗೆ ಹೇಳಿ ವೀರ್ ನಗುತ್ತಾ ಮತ್ತೆ ಮಲಗಿಕೊಂಡ. ಸಂಪದ ಅಳಬೇಕು ಅಥವಾ ಸೇಡು ತೀರಿಸಿಕೊಳ್ಬೇಕು ಎಂದು ತಿಳಿಯದೆ ಮಂಚದ ಮೇಲೆ ಅಹಂಕಾರದಿಂದ ಕುದಿಯುತ್ತಿದ್ದಳು. ಬೆಳಿಗ್ಗೆ 5 ಗಂಟೆ. ಸಂಪದ ತನ್ನ ಮೃದುವಾದ ಹಾಸಿಗೆಯ ಮೇಲೆ ಹೊರಳಾಡುತ್ತಿದ್ದಾಗ ವೀರ್ ಅವಳನ್ನು ನಿರ್ದಯವಾಗಿ ಎಬ್ಬಿಸಿದ. ಎದ್ದೇಳು ಸಂಪದ, ನಿನ್ನ ಬರ್ತಡೇ ಅಂತ ನಲ್ಲಿ ನೀರು ನಿನ್ಗೋಸ್ಕರ ಕಾಯಲ್ಲ. ನಲ್ಲಿ ಹತ್ರ ಹೋಗಿ ಬಕೆಟ್ ಹಿಡಿ ಎಂದು ಹೇಳಿದ. ಅವಳ ಜನ್ಮದಿನದಂದು ಶುಭ ಹಾರೈಸುವ ಬದಲು ಕೆಲಸ ಹಚ್ಚಿದ್ದಕ್ಕೆ ಸಂಪದ ಬೆಂಕಿಯಂತೆ ಉರಿಯುತ್ತಾ ಹೋಗಿ ನಲ್ಲಿಯ ಮುಂದೆ ನಿಂತಳು. ಕೆದರಿದ ಕೂದಲು, ಕಣ್ಣಿನ ತುಂಬಾ ನಿದ್ದೆ, ಕೈಯಲ್ಲಿ ಪ್ಲಾಸ್ಟಿಕ್ ಬಕೆಟ್. ತನ್ನ ಈ ಅವತಾರ ಕಂಡು ಅವಳಿಗೆ ಅಳು ಮತ್ತು ಕೋಪ ಎರಡು ಒಟ್ಟಿಗೆ ಬಂದವು. ಸಂಪದ ನೀರು ಹಿಡಿದು ಹೈರಾಣಾಗಿ ಮನೆಗೆ ಬರುವಷ್ಟರಲ್ಲಿ ಮನೆಯಲ್ಲಿ ಒಂದು ಮಧುರವಾದ ಸುಗಂಧ ಹರಡಿತ್ತು. ವೀರ್ ತಾನೇ ಸ್ವತಃ ಅಡುಗೆ ಮನೆಗೆ ಇಳಿದು ಅವಳಿಗಾಗಿ ವಿಶೇಷವಾದ ಸಿಹಿ ಅಡುಗೆ ಮಾಡಿದ್ದ. ಮಂಚದ ಮೇಲೆ ಒಂದು ಸುಂದರವಾದ ಗಾಢ ಬಣ್ಣದ ರೇಷ್ಮೆ ಸೀರೆಯನ್ನು ಇಟ್ಟಿದ್ದ. ವೀರ್, ಹೋಗಿ ಸ್ನಾನ ಮಾಡಿ ಬಾ. ಇದು ನನ್ನ ಕಡೆಯಿಂದ ನಿನಗೆ ಒಂದು ಸಣ್ಣ ಗಿಫ್ಟ್. ಇವತ್ತು ನಿನ್ನ ಜನ್ಮದಿನ ಅಲ್ವಾ? ಸಂಪದ ಆ ಸೀರೆಯನ್ನು ಕೈಗೆತ್ತಿಕೊಂಡಳು. ಅದರ ವಿನ್ಯಾಸ ಅದ್ಭುತವಾಗಿತ್ತು. ಮನಸ್ಸಿನೊಳಗೆ ಅದು ಇಷ್ಟವಾದರೂ ಹೊರಗಡೆ ಮಾತ್ರ ನನ್ನ ಹಳೆಯ ದೌಲತ್ತು ತೋರಿಸಿದಳು. ಸಂಪದ ಸೀರೆಯನ್ನು ಒರಟಾಗಿ ಎಸೆಯುತ್ತಾ, ವಾಟ್, ಇದ ನನ್ನ ಗಿಫ್ಟು? ಲಂಡನ್ನಲ್ಲಿ ನನ್ನ ಬರ್ತಡೆಗೆ ಡ್ಯಾಡಿ ಡೈಮಂಡ್ ನೆಕ್ಲೆಸ್ ಕೊಡಿಸಿದ್ರು. ನೀನು ಕೊಡ್ತಿರೋ ಈ ಸೀರೆ ನನ್ನ ಕಾರ್ ಕ್ಲೀನ್ ಮಾಡೋ ಬಟ್ಟೆ ಥರ ಇದೆ. ವೀರ್ ಕಿಂಚಿತ್ತೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಅವನು ಶಾಂತವಾಗಿ ಅಂದ, ಸೀರೆ ಬೆಲೆ ನೋಡಬೇಡ ಸಂಪದ, ಅದನ್ನ ಕೊಡೋ ಗಂಡನ ಮನಸ್ಸು ನೋಡು. ರೆಡಿಯಾಗಿ ಬಾ, ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನದಲ್ಲಿ ಜನಜಂಗುಳಿ ಇತ್ತು. ವೀರ್ ಚಾಣಾಕ್ಷತನದಿಂದ ಅಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದ. ತಾನೇ ಸಂಪದಾಳ ಬರ್ತಡೇ ಎಂದು ದೇವಸ್ಥಾನದಲ್ಲಿ ಅನ್ನದಾನ ವ್ಯವಸ್ಥೆ ಮಾಡಿದ್ದ. ಆದರೂ ಸಂಪದಾಗೆ ತನ್ನ ಮೇಲೆ ಅನುಮಾನ ಬರಬಾರದೆಂದು ದೇವಸ್ಥಾನ ವತಿಯಿಂದಲೇ ಅನ್ನಪ್ರಸಾದ ಹಂಚುವಂತೆ ಏರ್ಪಾಟು ಮಾಡಿದ್ದನು. ಅದನ್ನು ಸಂಪದಾಳ ಕೈಯಿಂದಲೇ ಕೊಡಿಸಿದ. ಸಂಪದ ಇಷ್ಟವಿಲ್ಲದಿದ್ದರೂ ಬಡವರಿಗೆ, ದೀನದಲಿತರಿಗೆ ಅನ್ನ ಬಡಿಸಿದಳು. ತನ್ನ ಬದುಕಿನಲ್ಲಿ ಮೊದಲ ಬಾರಿಗೆ ಅವಳು ಇನ್ನೊಬ್ಬರಿಗೆ ಬಡಿಸುವ ಕೆಲಸ ಮಾಡಿದ್ದಳು. ವೀರ್ ಅವಳನ್ನು ದೇವಸ್ಥಾನದ ಪ್ರತಿಯೊಂದು ಸೇವೆಯಲ್ಲೂ ಪಾಲ್ಗೊಳ್ಳುವಂತೆ ಮಾಡಿದ. ದೇವಸ್ಥಾನದ ಕಟ್ಟೆಯ ಮೇಲೆ ಸುಸ್ತಾಗಿ ಕುಳಿತ ಸಂಪದಳಿಗೆ ಕಳೆದ ವರ್ಷದ ತನ್ನ ಜನ್ಮದಿನ ನೆನಪಾಯಿತು. ಈಗಿನ ಈ ಶಾಂತ ಪರಿಸರಕ್ಕೂ ಆ ಅಬ್ಬರದ ಪಾರ್ಟಿಗೂ ಅಜಗಜಾಂತರ ವ್ಯತ್ಯಾಸವಿತ್ತು. ಕಳೆದ ವರ್ಷ ಐಷಾರಾಮಿ 5 ಸ್ಟಾರ್ ಹೋಟೆಲ್ನ ರೂಫ್ ಟಾಪ್ ಪಾರ್ಟಿ. ಸುತ್ತಲೂ ಬಣ್ಣ ಬಣ್ಣದ ಲೈಟ್ಗಳು, ಕಿವಿಗೂಡುವ ಡಿಜೆ ಮ್ಯೂಸಿಕ್. ಸಂಪದ ಅತ್ಯಂತ ತುಂಡು ಬಟ್ಟೆಗಳನ್ನು ಧರಿಸಿ ಕೈಯಲ್ಲಿ ದುಬಾರಿ ವೈನ್ ಗ್ಲಾಸ್ ಹಿಡಿದು ತನ್ನ ಫ್ರೆಂಡ್ ಗ್ಯಾಂಗ್ ಜೊತೆ ಕುಣಿಯುತ್ತಿದ್ದಳು. ಅಲ್ಲಿ ಹೂವಿನ ಸುಗಂಧಕ್ಕಿಂತ ಹೆಚ್ಚಾಗಿ ಮದ್ಯದ ವಾಸನೆ ಇತ್ತು. 100 ಜನರು ಅವಳ ಮೇಲೆ ಹಣ ಚೆಲ್ಲುತ್ತಿದ್ದರು. ಚಿಯರ್ಸ್ ಟು ಸಂಪದ ಎಂದು ಕಿರುಚುತ್ತಿದ್ದರು. ಕೇಕ್ ಕತ್ತರಿಸುವಾಗ ಅವಳು ಅದನ್ನು ತಿನ್ನುವ ಬದಲು ಒಬ್ಬರಿಗೊಬ್ಬರು ಮುಖಕ್ಕೆ ಮೆತ್ತಿಕೊಂಡು ಮೋಜು ಮಾಡುತ್ತಿದ್ದರು. ಬೆಳಗಿನವರೆಗೂ ಕುಡಿತ, ಕುಣಿತ, ಮಾದಕ ಬದುಕಿನ ಅಲೆಯಲ್ಲೇ ಅವಳು ತೇಲಾಡಿದ್ದಳು. ಮನುಷ್ಯತ್ವಕ್ಕಿಂತ ಹೆಚ್ಚಾಗಿ ಅಲ್ಲಿ ಮದ ಇತ್ತು. ದೇವಸ್ಥಾನದ ಗಂಟೆಯ ನಾದ ಅವಳನ್ನು ಎಚ್ಚರಿಸಿತ್ತು. ತನ್ನ ಕೈಗಳನ್ನು ನೋಡಿಕೊಂಡಳು. ಅಲ್ಲಿ ವೈನ್ ಗ್ಲಾಸ್ ಇರಲಿಲ್ಲ. ಬದಲಿಗೆ ಅನ್ನ ಬಡಿಸಿದ ತೃಪ್ತಿಯ ಕಲೆಗಳಿದ್ದವು. ಕಳೆದ ವರ್ಷ ಸಾವಿರಾರು ಜನರ ನಡುವೆ ಇದ್ದರೂ ಸಿಗದ ಒಂದು ರೀತಿಯ ನೆಮ್ಮದಿ ಈ ವರ್ಷ ಈ ಬಡ ಗಂಡನ ಜೊತೆಗಿದ್ದ ಅವಳಿಗೆ ಅನಿಸತೊಡಗಿತು. ಆದರೆ ಅವಳ ಅಹಂಕಾರ ಅಷ್ಟು ಬೇಗ ಸೋಲುವಂತಿರಲಿಲ್ಲ. ಅವಳು ಮೆಲ್ಲನೆ ವೀರ್ನ ಕಡೆ ತಿರುಗಿ ಹೇಳಿದಳು, ವೀರ್, ಈ ದೇವಸ್ಥಾನದ ಪ್ರಸಾದಕ್ಕಿಂತ ನನ್ನ ಹಳೆಯ ಪಾರ್ಟಿಯ ವೈನ್ ಬೆಲೆಯೇ ಜಾಸ್ತಿ. ಈ ನಾಟಕದಿಂದ ನನ್ನನ್ನು ಬದಲಾಯಿಸೋಕೆ ನಿನ್ನ ಕೈಯಲ್ಲಿ ಆಗಲ್ಲ. ವೀರ್ ಮಂದಸ್ಮಿತನಾಗಿ ಅಂದ, ನೋಡೋಣ ಸಂಪದ, ಸಂಜೆ ನಿನಗಾಗಿ ಇನ್ನೊಂದು ಸರ್ಪ್ರೈಸ್ ಕಾದಿದೆ. ಈ ಹೊಸ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ನಮಗೆ ಪ್ರೋತ್ಸಾಹಿಸಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.